ಸ್ಪಂದನ ಸೇಫ್ ಆಗ್ತಿರುವುದು ಹೇಗೆ? ಬಿಗ್ ಬಾಸ್ ಕೊಟ್ಟ ಬಿಗ್ ಟ್ವಿಸ್ಟ್. 14ನೇ ವಾರದಲ್ಲಿ ಯಾರ ಜರ್ನಿ ಕೊನೆಯಾಗಲಿದೆ? ವೋಟಿಂಗ್ ಲಿಸ್ಟ್ ನಲ್ಲಿ ಕೊನೆಯ ಸ್ಥಾನದಲ್ಲಿದ್ದಾರೆ ಈ ಸ್ಪರ್ಧಿ. ಗಿಲ್ಲಿ ನಟನಿಗೆ ಫಿನಾಲೆ ಎಂಟ್ರಿ ಸಿಕ್ಕಾಯ್ತು. ಅಶ್ವಿನಿ ಗೌಡಗೆ ಕಾಡುತ್ತಿದೆ ಎಲಿಮಿನೇಷನ್ ಭೀತಿ. ಮತ್ತೆ ನಡೆಯುತ್ತಾ ಡಬಲ್ ಎಲಿಮಿನೇಷನ್. ಬಿಗ್ ಬಾಸ್ ಮನೆಯಲ್ಲಿ ಉರುಳಲಿದೆ ಇಬ್ಬರು ಬಲಿಷ್ಠರ ತಲೆ. ರಾಶಿಕಾ ಶೆಟ್ಟಿ ಅಥವಾ ಅಶ್ವಿನಿ ಗೌಡ. ಈ ವಾರ ಅನಿರೀಕ್ಷಿತವಾಗಿ ಹೊರಬರುವ ಸ್ಪರ್ಧಿ ಇವರೇ. ನಮಸ್ಕಾರ, ಕರ್ನಾಟಕ ಸೋಷಿಯಲ್ ಮೀಡಿಯಾಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಈಗ ಅಕ್ಷರಶಃ ರಣರಂಗವಾಗಿ ಮಾರ್ಪಟ್ಟಿದೆ. ಹೌದು, ಕಳೆದ 13 ವಾರಗಳ ಕಾಲ ನಡೆದ ಆಟ ಒಂದು ಎತ್ತರವಾದ್ರೆ ಈ 14ನೇ ವಾರದ ಆಟವೇ ಮತ್ತೊಂದು ಎತ್ತರ. ಫಿನಾಲೆ ಹಂತಕ್ಕೆ ಕೇವಲ ಕೆಲವೇ ಹೆಜ್ಜೆಗಳು ಬಾಕಿ ಇರುವಾಗ ಮನೆಯ ಒಳಗಿರುವ ಪ್ರತಿಯೊಬ್ಬ ಸ್ಪರ್ಧಿಯಲ್ಲೂ ಒಂದು ರೀತಿಯ ನಡುಕ ಶುರುವಾಗಿದೆ. ಕಳೆದ ವಾರ ನಾವು ಕಂಡಿದ್ದು ಅನಿರೀಕ್ಷಿತ ತಿರುವು. ಇಬ್ಬರು ಬಲಿಷ್ಠ ಸ್ಪರ್ಧಿಗಳು ಮನೆಯಿಂದ ಹೊರಬಂದ ಮೇಲೆ ಈಗ ಇಡೀ ಮನೆಯ ಚಿತ್ರಣವೇ ಬದಲಾಗಿದೆ. ಈ ವಾರ ಯಾರು ಸೇಫ್, ಯಾರು ಡೇಂಜರ್ ಝೋನ್ ನಲ್ಲಿದ್ದಾರೆ? ಎಲ್ಲಕ್ಕಿಂತ ಮುಖ್ಯವಾಗಿ ಈ ವಾರ ಮನೆಯಿಂದ ಹೊರ ಹೋಗುವ ಆ ಇಬ್ಬರು ಸ್ಪರ್ಧಿ ಯಾರು? ಎಲ್ಲರೂ ಈ ವಾರ ಸ್ಪಂದನ ಸೋಮಣ್ಣ ಮನೆಯಿಂದ ಹೋಗ್ತಾರೆ ಅಂತ ಕಾಯ್ತಾ ಇದ್ರೆ ನಿಮ್ಗೊಂದು ಬಿಗ್ ಶಾಕ್ ಕಾದಿದೆ. ವೋಟಿಂಗ್ ನಲ್ಲಿ ತುಂಬಾ ದೊಡ್ಡ ಬದಲಾವಣೆ ಕಂಡು ಬಂದಿದೆ. ಈ ವಾರ ಎಲಿಮಿನೇಷನ್ ಕತ್ತಿ ಅಶ್ವಿನಿ ಗೌಡ ಅವರ ಮೇಲೆ ತೂಗುತ್ತಿದೆ ಎಂಬ ಭಯಾನಕ ಸತ್ಯ ಈ ವಿಡಿಯೋದಲ್ಲಿದೆ. ಹೌದು, ಈ ವಾರ ಬಿಗ್ ಬಾಸ್ ಮನೆಯಿಂದ ಔಟ್ ಆಗುವವರು ಇವರೇ ಅನ್ನೋದು ಪಕ್ಕಾ ಆಗಿದೆ. ಯಾರದು? ಈ ಕುತೂಹಲಕ್ಕೆ ಈ ವಿಡಿಯೋದಲ್ಲಿ ಉತ್ತರ ಇದೆ, ಕೊನೆವರೆಗೂ ನೋಡಿ. ಕಳೆದ ವಾರ ಬಿಗ್ ಬಾಸ್ ಮನೆಯಲ್ಲಿ ನಡೆದಿದ್ದು ಮಾಮೂಲಿ ಎಲಿಮಿನೇಷನ್ ಅಲ್ಲ, ಅದು ಡಬಲ್ ಎಲಿಮಿನೇಷನ್ ನ ಶಾಕ್. ಸೂರಜ್ ಸಿಂಗ್ ಮತ್ತು ಮಾಳು ನಿಪನಾಳ್ ಅವರಂತಹ ಸ್ಪರ್ಧಿಗಳು ಅನಿರೀಕ್ಷಿತವಾಗಿ ಹೊರಬಂದ ಮೇಲೆ ಈಗ ಮನೆಯೊಳಗೆ ಉಳಿದಿರುವ 8-9 ಮಂದಿಗೆ ಫಿನಾಲೆ ಹತ್ತಿರ ಬಂದಿದೆ ಎನ್ನುವ ಖುಷಿಗಿಂತ ಈ ವಾರ ನಾವು ಇರ್ತೀವಾ ಅನ್ನೋ ಭಯವೇ ಹೆಚ್ಚಾಗಿದೆ. ಅದರಲ್ಲೂ ಈ ವಾರ ಬಿಗ್ ಬಾಸ್ ನೀಡಿರುವ ಒಂದು ಬಿಗ್ ಟ್ವಿಸ್ಟ್ ಮನೆಯವರ ನಿದ್ದೆಗೆಡಿಸಿದೆ. ಈ ವಾರ ಕ್ಯಾಪ್ಟನ್ ಆಗುವವರಿಗೆ ನೇರವಾಗಿ ಫಿನಾಲೆ ವಾರಕ್ಕೆ ಎಂಟ್ರಿ ಸಿಗಲಿದೆ ಎನ್ನುವ ಆಫರ್ ಸಿಕ್ಕಿದೆ. ಈ ಸುವರ್ಣಾವಕಾಶವನ್ನ ಗಿಲ್ಲಿ ನಟ ಬಳಸಿಕೊಂಡಿದ್ದಾರೆ. ಗಿಲ್ಲಿ ನಟ ಈ ವಾರ ಕ್ಯಾಪ್ಟನ್ ಆಗುವ ಮೂಲಕ ಎಲಿಮಿನೇಷನ್ ಇಂದ ಸೇಫ್ ಆಗಿದ್ದಷ್ಟೇ ಅಲ್ಲದೆ ಫಿನಾಲೆ ರೇಸ್ಗೆ ಒಂದು ಹೆಜ್ಜೆ ಹತ್ತಿರವಾಗಿದ್ದಾರೆ. ಅವರ ಜೊತೆ ಕಾವ್ಯ, ರಘು ಮತ್ತು ರಕ್ಷಿತಾ ಕೂಡ ಅದೃಷ್ಟವಶಾತ್ ಈ ವಾರ ನಾಮಿನೇಷನ್ ನಿಂದ ಬಚಾವಾಗಿದ್ದಾರೆ. ಆದ್ರೆ ನಿಜವಾದ ಆಟ ಇರುವುದೇ ಇಲ್ಲಿ. ಈ ವಾರ ನಾಮಿನೇಟ್ ಆಗಿರುವ ಆ 5 ಮಂದಿ ಯಾರು ಗೊತ್ತಾ? ಬಿಗ್ ಬಾಸ್ ಮನೆಯಲ್ಲಿ ಪ್ರತಿ ವಾರವೂ ನಾಮಿನೇಟ್ ಆಗಿ ಅಷ್ಟೇ ಸಲೀಸಾಗಿ ಸೇಫ್ ಆಗ್ತಾ ಇರುವ ಸ್ಪಂದನ ಸೋಮಣ್ಣ ಈ ವಾರವೂ ಡೇಂಜರ್ ಝೋನ್ ನಲ್ಲಿದ್ದಾರೆ. ಅವರ ಜೊತೆಗೆ ಅಶ್ವಿನಿ ಗೌಡ, ರಾಶಿಕಾ ಶೆಟ್ಟಿ, ಧ್ರುವಂತ್ ಮತ್ತು ಧನುಷ್ ಕೂಡ ಎಲಿಮಿನೇಷನ್ ಕತ್ತಿಯ ತುದಿಯಲ್ಲಿದ್ದಾರೆ. ವೀಕ್ಷಕರೇ, ಇಲ್ಲಿ ಪ್ರತಿಯೊಬ್ಬರ ಆಟವೂ ವಿಭಿನ್ನವಾಗಿದೆ. ಧ್ರುವಂತ್ ಮತ್ತು ಧನುಷ್ ಸೈಲೆಂಟ್ ಆಗಿದ್ರು ತಮ್ಮದೇ ಆದ ವೋಟಿಂಗ್ ಬ್ಯಾಂಕ್ ಹೊಂದಿದ್ದಾರೆ. ಇನ್ನು ರಾಶಿಕಾ ಶೆಟ್ಟಿ ಅವರ ನೇರ ಮಾತುಗಳು ಮತ್ತು ಅಶ್ವಿನಿ ಗೌಡ ಅವರ ಟಾಸ್ಕ್ ಪರ್ಫಾರ್ಮೆನ್ಸ್ ಅವರನ್ನ ಇಲ್ಲಿಯವರೆಗೆ ಕರೆದುಕೊಂಡು ಬಂದಿದೆ. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಅತಿ ದೊಡ್ಡ ಚರ್ಚೆ ನಡೆಯುತ್ತಿರೋದು ಸ್ಪಂದನ ಸೋಮಣ್ಣ ಅವರ ಬಗ್ಗೆ. ಕಳೆದ ವಾರ ಮಾಳು ನಿಪನಾಳ ಹೊರಬರುವಾಗ ಸ್ಪಂದನ ಅವರು ಕೊನೆಯ ಕ್ಷಣದಲ್ಲಿ ಸೇಫ್ ಆಗಿದ್ರು. ಇದೀಗ ಸ್ಪಂದನ ಅವರ ಈ ಅದೃಷ್ಟ ಇನ್ನೆಷ್ಟು ದಿನ ಸಾಥ್ ಕೊಡುತ್ತೆ ಎನ್ನುವ ಪ್ರಶ್ನೆ ಬಿಗ್ ಬಾಸ್ 12ರ ಪ್ರೇಕ್ಷಕರಿಗೆ ಮೂಡಿದೆ. ಈ 14ನೇ ವಾರದಲ್ಲಿ ಯಾರೇ ಹೊರ ಹೋದ್ರೂ ಅದು ದೊಡ್ಡ ಅಚ್ಚರಿಯೇ ಸರಿ. ಯಾಕಂದ್ರೆ ಎಲ್ಲರೂ ತಮ್ಮದೇ ಆದ ಫ್ಯಾನ್ ಬೇಸ್ ಹೊಂದಿದ್ದಾರೆ. ಅಶ್ವಿನಿ ಗೌಡ ಈ ವಾರ ಕ್ಯಾಪ್ಟನ್ಸಿ ರೇಸ್ಗೆ ಅರ್ಹತೆ ಪಡೆದಿದ್ರು ಎಲಿಮಿನೇಷನ್ ಪಟ್ಟಿಯಲ್ಲಿರೋದು ಅವರಿಗೆ ದೊಡ್ಡ ತಲೆನೋವಾಗಿದೆ. ಇತ್ತ ಧನುಷ್ ಅವರ ಶಾಂತ ಸ್ವಭಾವ ಮತ್ತೆ ಧ್ರುವಂತ್ ಅವರ ಸ್ಟ್ರಾಟಜಿ ಈಗ ಪ್ರೇಕ್ಷಕರ ಪರೀಕ್ಷೆಯಲ್ಲಿದೆ. ಅಂದ್ಹಾಗೆ ಈ ವಾರ ಡಬಲ್ ಎಲಿಮಿನೇಷನ್ ಇರಬಹುದಾ ಎಂಬ ಅನುಮಾನ ಕೂಡ ಅಭಿಮಾನಿಗಳನ್ನ ಕಾಡ್ತಾ ಇದೆ. ಬಿಗ್ ಬಾಸ್ ಮನೆಯಲ್ಲಿ ಏನ್ ಬೇಕಾದ್ರೂ ಆಗಬಹುದು. ಹಾಗಾದ್ರೆ ಈ 5ರಲ್ಲಿ ಆ ಒಬ್ಬರು ಯಾರು? ವೀಕ್ಷಕರೇ, ಸದ್ಯದ ಸೋಷಿಯಲ್ ಮೀಡಿಯಾ ಟ್ರೆಂಡ್ಸ್ ಮತ್ತು ಪ್ರೇಕ್ಷಕರ ಅಭಿಪ್ರಾಯವನ್ನ ಗಮನಿಸಿದ್ರೆ ಈ ವಾರ ಎಲಿಮಿನೇಷನ್ ಸುಳಿಗೆ ಸಿಲುಕುವ ಸಾಧ್ಯತೆ ಹೆಚ್ಚಿರೋದು ಸ್ಪಂದನ ಸೋಮಣ್ಣ ಅಥವಾ ರಾಶಿಕಾ ಶೆಟ್ಟಿ ಅವರಿಗೆ. ಅದರಲ್ಲೂ ಸ್ಪಂದನ ಸೋಮಣ್ಣ ಅವರು ಪದೇ ಪದೇ ನಾಮಿನೇಟ್ ಆಗ್ತಾ ಇರೋದು ಮತ್ತೆ ಅವರ ಆಟದ ವೈಖರಿಯ ಬಗ್ಗೆ ಪ್ರೇಕ್ಷಕರಲ್ಲಿ ಮಿಶ್ರ ಪ್ರತಿಕ್ರಿಯೆ ಇರೋದು ಅವರಿಗೆ ಮುಳುವಾಗುವ ಸಾಧ್ಯತೆ ಇದೆ. ಕಳೆದ ವಾರವಷ್ಟೇ ಅವರು ಕೂದಲೆಳೆಯ ಅಂತರದಲ್ಲಿ ಪಾರಾಗಿದ್ರು. ಆದ್ರೆ ಈ 14ನೇ ವಾರದಲ್ಲಿ ಬಿಗ್ ಬಾಸ್ ಮನೆಯಿಂದ ಅವರ ಸುದೀರ್ಘ ಜರ್ನಿಗೆ ಬ್ರೇಕ್ ಬೀಳುವ ಲಕ್ಷಣಗಳು ದಟ್ಟವಾಗಿ ಕಾಣ್ತಾ ಇದೆ.
ಒಂದ್ ವೇಳೆ ಬಿಗ್ ಬಾಸ್ ಏನಾದ್ರೂ ಸರ್ಪ್ರೈಸ್ ನೀಡದಿದ್ರೆ ಈ ವಾರ ಸ್ಪಂದನಾ ಸೋಮಣ್ಣ ಬಿಗ್ ಬಾಸ್ ಮನೆಯಿಂದ ಹೊರಬರುವ ಸ್ಪರ್ಧಿ ಎನ್ನಲಾಗ್ತಾ ಇದೆ. ಒಂದ್ ವೇಳೆ ಅಶ್ವಿನಿ ಗೌಡ ಅಥವಾ ಧ್ರುವಂತ್ ಅವರಂತಹ ಸ್ಟ್ರಾಂಗ್ ಸ್ಪರ್ಧಿಗಳು ಹೊರಬಂದ್ರೆ ಅದು ಈ ಸೀಸನ್ ನ ಅತಿದೊಡ್ಡ ಶಾಕ್ ಆಗುವುದರಲ್ಲಿ ಸಂಶಯವೇ ಇಲ್ಲ. ನಿಮ್ಮ ಪ್ರಕಾರ ಈ ವಾರ ಯಾರು ಹೊರಗೆ ಬರಬೇಕು? ಸ್ಪಂದನಾ ಅವರಿಗೆ ಮತ್ತೆ ಅದೃಷ್ಟ ಕೈ ಹಿಡಿಯುತ್ತಾ? ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋಗೆ ಲೈಕ್ ಮಾಡಿ ಮತ್ತು ಹೈಪ್ ಬಟನ್ ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ. ಮತ್ತಷ್ಟು ಬಿಗ್ ಬಾಸ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬಿಗ್ ಬಾಸ್ನ ಕ್ಷಣ ಕ್ಷಣದ ಮಾಹಿತಿಗಾಗಿ www.vipkarnataka.in ಗೆ ಭೇಟಿ ನೀಡಿ. ಧನ್ಯವಾದಗಳು.